So hello, very good morning everyone. Welcome back to my channel. So ಈ ವ್ಲಾಗ್ ಬಂದ್ಬಿಟ್ಟು ಟ್ಯೂಸ್ಡೇ ಆ್ಯಂಡ್ ಇವತ್ತು ನಾನು ವೀಕ್ ಆಫ್ ಇರೋದ್ರಿಂದ ಸ್ವಲ್ಪ ಫ್ರೀ ಇರ್ತೀನಿ ನಾನು. ಆ್ಯಂಡ್ ಇವಾಗ ಜಿಮ್ಗೆ ಹೋಗಿ ಬಂದಿದ್ದಾಯಿತು. ಗ್ರೀನ್ ಟೀ ಮಾಡಿ ಕುಡಿಬೇಕು. ನನ್ನ ತಲೆ ತುಂಬ ನೋಡ್ತಾ ಇದೆ ಬೆಳಗ್ಗೆಯಿಂದ. ಸೊ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಮನೆ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಮತ್ತು ಬೇರೆ ಪ್ಲ್ಯಾನ್ಸ್ ಇದೆ ಇವತ್ತು ಹೊರಗಡೆ ಹೋಗೋದು. ನಾನೆಲ್ಲ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಸೊ ಫಸ್ಟು ಲೆಮನ್ ಸ್ವಲ್ಪ ಲೆಮನ್ ಹಾಕ್ಕೊಳ್ತೀನಿ. ಆ್ಯಂಡ್ ಸೊ ಚಪಾತಿ ಮಾಡ್ಕೊಳ್ಳೋಕ್ಕೆ ಹಸಿಟ್ಟು ಕೂಡ ಕಲಸಿಟ್ಕೋತಾ ಇದ್ದೀನಿ. ಅದು ಆಮೇಲೆ ಚಪಾತಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಈ ಗಿಡಗಳು ಬಂದುಬಿಟ್ಟು ನಮ್ಮಮ್ಮ ಮನೆಯವ್ರದ್ದು, ಅಂದರೆ ನಮ್ಮಮ್ಮ ಕೈಯಾರೆ ಬೆಳೆಸಿರೋ ಗಿಡ ಇದೆಲ್ಲ. ಆ್ಯಂಡ್ ಅವ್ರ ಕ್ರಿಯೇಟಿವಿಟಿನೇ ಬೇರೆ. ಸೊ ನೋಡಿ, ಅಂದರೆ ಈ ಪ್ಲಾಸ್ಟಿಕ್ ಬಾಟಲಲ್ಲಿ ಅವರು ಗಿಡಗಳನ್ನ ಹಾಕಿದ್ದಾರೆ, ಹ್ಯಾಂಗರ್ ಥರ ಮಾಡಿದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು ಅಂತ ನಾನು ಆಲ್ರೆಡಿ ಅವ್ರ ಮನೆ ಶಿಫ್ಟ್ ಮಾಡುವಾಗಲೇ ನಾನು ತೊಗೊಂಡು ಬಂದುಬಿಟ್ಟೆ. ಇಲ್ಲಿರೋ ಗಿಡದಲ್ಲಿ ಒಂದು 2 ಗಿಡ ಅಷ್ಟೇ ನಾನು ತೊಗೊಂಡಿರೋದು ಅಂಗಡೀಲಿ. ಮಿಕ್ಕಿದ್ದೆಲ್ಲ ಮಮ್ಮಿ ಅವ್ರದ್ದೇ, ನಮ್ಮಮ್ಮ ಅವ್ರದ್ದೇನೆ ಗಿಡಗಳು. ಸೊ ಇದಕ್ಕೆಲ್ಲ ನೀರು ಹಾಕ್ಕೊಂಡು ಬಿಡ್ತೀನಿ. ಸೊ ಫ್ರೆಶ್ ಅಪ್ ಆದಮೇಲೆ ದೇವ್ರ ಪೂಜೆ ಮಾಡಿಬಿಟ್ಟು ಸೊ ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಚಪಾತಿಗೆ. ಸೊ ಡ್ರೈಯಾಗಿ ಒಂಥರ ಪಲ್ಯ ಥರ ಮಾಡ್ಕೊಳ್ಳೋದಕ್ಕೆ. ಸೊ ಇದಕ್ಕೆ ನಾನು ಎಣ್ಣೆ ಕೂಡ ಮಿಕ್ಸ್ ಮಾಡಿಕೊಂಡು ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರು ಕೂಡ ರೆಡಿ ಆಗಿದೆ. ಆ್ಯಂಡ್ ಈ ಬಾಕ್ಸ್ ಬಂದುಬಿಟ್ಟು ನಾನು ಬಾದಾಮಿ ಗೋಡಂಬಿ ಇಟ್ಕೊಳ್ಳೋಕ್ಕೋಸ್ಕರ, ಲೈಕ್ ಸ್ನ್ಯಾಕ್ಸ್ ಥರ ತೊಗೊಳಕ್ಕೆ. ನಿಮಗೆ ಆಫೀಸ್ ಓಪನ್ ಅದು ಯೂಸ್ ಆಗುತ್ತೆ. ಆ್ಯಂಡ್ ಈ ಬಾಕ್ಸ್ ಬಂದು ಮಗನಿಗೋಸ್ಕರ ತೊಗೊಂಡಿರೋದು. ಅವ್ನು ಸ್ಕೂಲ್ ಸ್ಟಾರ್ಟ್ ಆದಾಗ ಈ ಬಾಕ್ಸಿಗೆ ಅವ್ನಿಗೆ ಊಟ ಕೊಡೋಕ್ಕೆ. ಆ್ಯಂಡ್ ಇದು ಡಿ-ಮಾರ್ಟಲ್ಲಿ ತೊಗೊಂಡಿರೋದು ನಾನು. ಚಪಾತಿ ಕೂಡ ಲಟ್ಟಿಸ್ಕೊಳ್ತಿದ್ದೀನಿ. ಸೊ ಬೇಗ ಮಾಡಿದ್ರೆ ಹೊರಗಡೆ ಹೋಗೋ ಪ್ಲ್ಯಾನ್ ಕೂಡ ಈಸಿಯಾಗಿ. ಸೊ ಟಿಫನ್ ಬಾಕ್ಸ್ ಜೊತೆಗೆ ಈ ಗ್ರಿಲ್ದು ಕೂಡ ತೊಗೊಂಡೆ. ಸೊ ಇದರಲ್ಲಿ ಚಿಕನ್ ಗ್ರಿಲ್ ಕೂಡ ಮಾಡ್ಬೋದು. ಆ್ಯಂಡ್ ವಿತೌಟ್ ಆಯಿಲ್ ಇರುತ್ತೆ. ಚಪಾತಿ ಕೂಡ ರೆಡಿ ಆಗ್ತಿದೆ. ಈ ಮೇಡಮ್ನ ರೆಡಿ ಮಾಡಬೇಕು. ಥ್ಯಾಂಕ್ ಯು. ಕೈ ಕೂತ್ಕೋ ರೇಣಿ, ಕೂತ್ಕೋ. ಥ್ಯಾಂಕ್ ಯು. ಈ ಕೈ ಅದಲ್ಲೇ ಹಾಯ್ ರೇಣಿ, ನಡಿ ಒಳಗಡೆ ನಡಿ ಬಾ. ಥ್ಯಾಂಕ್ ಯು. ಸೊ ಎಲ್ಲ ಕೆಲಸ ಆದಮೇಲೆ ನಾವು ಜಯನಗರ 4th ಬ್ಲಾಕಿಗೆ ಹೋಗಿದ್ವಿ. ಅಲ್ಲಿ ಬಂದು ಟ್ಯಾಟೂ ಸ್ಟುಡಿಯೋ ಇದೆ ಅಂತ, ಅಕ್ಯೂರಸ್ ಟ್ಯಾಟೂ ಸ್ಟುಡಿಯೋಸ್ ಅಂತ. ಸೊ ಇಲ್ಲಿ ಎಲ್ಲ ಥರ ಟ್ಯಾಟೂಸ್ ಕೂಡ ನಿಮಗೆ ಹಾಕ್ತಾರೆ. ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಕಿರ್ತೀನಿ. ಸೊ ಅದರಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ಆ್ಯಂಡ್ ವಿಸಿಟ್ ಕೂಡ ಮಾಡ್ಬೋದು ಕೂಡ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಎಲ್ಲ ಥರ ಟ್ಯಾಟೂಸ್ ಇರುತ್ತೆ ನಿಮಗೆ. ನಿಮ್ಮ ಬಜೆಟ್ ಪ್ರೈಸಸ್ ಕೂಡ ಅವರು ಮಾಡಿಕೊಡ್ತಾರೆ. ಸೊ ನಾವಲ್ಲಿ ಎಂಟ್ರಿ ಆಗಿದ ತಕ್ಷಣ ಸ್ಟುಡಿಯೋ ಹೀಗಿರುತ್ತೆ. ಆ್ಯಂಡ್ ನನ್ನ ಫ್ರೆಂಡಿಗೋಸ್ಕರ ಅಂತಲೇ ನಾವು ಈ ಟ್ಯಾಟೂ ಸ್ಟುಡಿಯೋಕ್ಕೆ ಹೋಗಿದ್ದು. ಆ್ಯಂಡ್ ಅವ್ರು ಹಾಕಿರೋ ಟ್ಯಾಟೂ ನೋಡಿ ನನಗೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಓಕೆ ಅಂದ್ಬಿಟ್ಟು ನಾನು ಕೂಡ 1-2 ಟ್ಯಾಟೂನ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಪಪ್ಪಿ ಡಾಗ್ದೇನಿದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಸಿಂಪಲ್ಲಾಗೋಸ್ಕರ ನಾನು ಈ ಟ್ಯಾಟೂನ ಹಾಕ್ಸ್ಕೊಂಡಿದ್ದೀನಿ. ಬಟ್ ಬೆಸ್ಟಾಗಿ ನಿಮಗೆ ಮಾಡಿಕೊಡ್ತಾರೆ. ಆ್ಯಂಡ್ ಕಂಪ್ಲೀಟ್ಲಿ ಅಂದರೆ ಅದು ಡಿಸೈನ್ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಸೊ ನಾನು ಆ 2 ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. 2 ಕೈಯಲ್ಲೂ ಒಂದೊಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಸೊ ಅಲ್ಲಿರೋ ಆರ್ಟಿಸ್ಟು ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿದ್ದಾರೆ. ಸೊ ಅವರು ಹೇಳೋ ಡಿಸೈನಲ್ಲೂ ಕೂಡ ನಾವು ಮಾಡಿಸ್ಕೋಬೋದು. ಇಲ್ಲ ನಮ್ಮದು ಓನ್ ಡಿಸೈನ್ ಇದೆಯೋ ಅದನ್ನು ಕೂಡ ಅವರಿಗೆ ತೋರಿಸಿದ್ರೆ ಅವ್ರು ಇನ್ನೂ ಯಾವ ಥರ ಕಂಪ್ಲೀಟ್ ಫಿನಿಶಿಂಗ್ ಮಾಡಬೇಕು, ಒಳ್ಳೆ ಲುಕ್ ಕೊಡಬೇಕು ಅಂತ ಕೂಡ ಅವರು ನಿಮಗೆ ಗೈಡ್ ಮಾಡ್ತಾರೆ.
ಟ್ಯಾಟೂಸ್ ಎಲ್ಲ ಮುಗಿಸಾದ್ಮೇಲೆ ವಾಪಸ್ ಮನೆಗೆ ಹೊಂಟ್ವಿ. ಸೊ ನಾನು ನಮ್ಮ ರೇಣಿನ ಕರ್ಕೊಂಡು ನಮ್ಮ ಅಮ್ಮ ಮನೆಗೆ ಹೋಗಿದ್ದೆ. ಯಾಕಂದರೆ ನನ್ನ ಮಗ ಬಂದುಬಿಟ್ಟು ಅಮ್ಮ ಮನೇಲಿದ್ದ ಅವತ್ತು ಪೂರ್ತಿ ದಿನ. ಸೊ ನಾನು ಹೊರಗಡೆ ಹೋಗಿರೋ ಕಾರಣಕ್ಕೆ. ಸೊ ಇವತ್ತಿನ ವ್ಲಾಗ್ ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.